ಇರುವಂತದ್ದು ವೋಟ್ ಚೋರಿಯನ್ನ ನೀವು ಹೇಳಿ 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 ನಾಳೆ ದಿನ ಸೋತರು ಕೂಡ ಇದಕ್ಕೆ ವೋಟ್ ಚೋರಿ ಕಾರಣ ಅಂತ ಹೇಳ್ಕೊಂಡು ಒಂದು ಕ್ಲಾರಿಫಿಕೇಶನ್ ಕೊಟ್ಟು ಜೈ ಅನ್ಸ್ಬಿಡ್ತೀರಿ ಅಂತ ಅದು ನಿಮ್ಮ ಬಗ್ಗೆ ಇರುವಂತ ಒಂದು ಆಕ್ಷೇಪ. ಸಿ ಒಬ್ಬ ಪೊಲಿಟಿಕಲ್ ಪಾರ್ಟಿಯಾಗಿ ವ್ಯವಸ್ಥೆಯಲ್ಲಿ ಅಕ್ರಮ ಆದಾಗ ಅದನ್ನ ಬಿಟ್ಟು ನಾವು ಮುಂದೆ ಹೋಗೋಕ್ಕಾಗತ್ತಾ? ಸೊ ಇಟ್ ಈಸ್ ಎ ಡ್ಯೂಟಿ ಆಫ್ ದ ಪಾರ್ಟಿ. ಅಂದರೆ ನೀವು ಅಲ್ಲಿ ಜನರಿಗೆ ಅದನ್ನು ಅರಿವು ಮೂಡಿಸೋದ್ರಲ್ಲಿ ಯಶಸ್ವಿ ಆಗಿದ್ದೀರಿ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ನಮಗೆ ವಿಶ್ವಾಸ ಇದೆ, ಅದನ್ನು ಅರಿವು ಮೂಡಿಸಿದ್ದೀವಿ ಅಂತೇಳಿ. ಮತ್ತು ಯಾರು ವೋಟ್ ರೈಟ್ ಕಳ್ಕೊಂಡಿದ್ದಾರೆ ಅವ್ರಿಗೆ ಅರ್ಥ ಆಗಿದೆಯಲ್ಲ. ಸೊ ಯಾರಾಗಿ ಇವ್ರು ವೋಟ್ ಈಗ ನಾವು ಆಬ್ಜೆಕ್ಷನ್ ರೈಸ್ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ಇವ್ರು ಮತ್ತೆ ಎಂಟ್ರಿ ಕೊಟ್ಟರು, ಮತ್ತೆ ಅವಕಾಶ ಕೊಟ್ಟರು ವೋಟರ್ಸ್ಗೆ. ಅಂದರೆ ಅದು ನಾವು ಮಾಡಲಿಲ್ಲ ಅಂದಿದ್ರೆ ಅಷ್ಟು ಜನದ ವೋಟ್ ಹೋಗ್ತಿತ್ತಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ 10 ಜನದ ವೋಟ್ ಕಿತ್ಕೋತೀವಿ ಅನ್ನೋ ನಿಮ್ಗೆ ಅಧಿಕಾರ ಕೊಟ್ಟರೆ ಅಷ್ಟು ವೋಟ್ ಗ್ಯಾರಂಟಿ ಇದೆ ಅಂತಲ್ಲ? ಅಷ್ಟು ವೋಟು ಅಂದರೆ ಅದರ ಠೇವಣಿಯಿಂದಲೇ ಅದು ಠೇವಣಿ ಅಲ್ಲ, ಠೇವಣಿಯ ರೀತಿಯಲ್ಲಿ ಅದು ಬಂದಿದೆ. ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಅದು ನೀವು ನಂಬರ್ ಆಮೇಲೆ ಅದು 10 ಕೋಟಿ ಇದೆಯೋ 10 ಲಕ್ಷ ಇದೆಯೋ 1 ಕೋಟಿ ಇದೆಯೋ ಪ್ರಶ್ನೆ. ಆಮೇಲೆ ನೀವು ವೋಟ್ ಕದಿಯಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಜನಕ್ಕೆ ತಿಳಿಸುವಂಥ ಕೆಲಸ. ನಾಟ್ ಓನ್ಲಿ ಲಿಮಿಟೆಡ್ ಟು ಬಿಹಾರ್, ಇಡೀ ದೇಶದಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕ ನೀವೇನೇನು ಮಾಡ್ತಾ ಇದ್ದೀರಾ ತೆಗೆದಿಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಮಹಾರಾಷ್ಟ್ರದಲ್ಲಾಗಿದೆ ಅದೇ ತಾನೇ. ಮಹಾರಾಷ್ಟ್ರದಲ್ಲಿ ಉತ್ತರ ಸಿಗುತ್ತಾ? ಮಹಾರಾಷ್ಟ್ರದಲ್ಲಿ ಕೇವಲ 1 ಅವರಲ್ಲಿ 5 ಗಂಟೆಯಿಂದ 6 ಗಂಟೆ ಒಳಗೆ ಲಕ್ಷಾಂತರ ವೋಟಿಂಗ್ ಪೋಲಿಂಗ್ ಆಗ್ಬಿಡ್ತು. ಸೊ ಅವ್ರು ಎಕ್ಸ್ಪೋಸ್ ಆಗಿದ್ದಾರೆ. ರಿಸಲ್ಟ್ ಏನೇ ಇರ್ಬೋದು. ಕೇಶವ್ರೆ ನೋಡಿ, ವೋಟ್ ಚೋರಿಗೆ ಉತ್ತರ ಸಿಗುತ್ತಾ? ವೋಟ್ ಚೋರಿ ಆರೋಪಕ್ಕೆ ನೋಡಿ, ವೋಟ್ ಚೋರಿ ಅನ್ನೋವಂಥದ್ದು ಇದು ಕಾಂಗ್ರೆಸ್ಸಿನ ಒಂದು ನೆರೇಟಿವ್. ನಾನು ಹೇಳೋವಂಥದ್ದು ಒಂದು ರಾಜಕೀಯ ಪಕ್ಷಕ್ಕೆ ಹೇಗೆ ನಾವು ಫಂಕ್ಷನಿಂಗ್ ಮಾಡ್ತೀವಿ ಅನ್ನೋಂಥದ್ದು ಗೊತ್ತಿರಬೇಕು. ಪ್ರತಿ ಬೂತ್ನಲ್ಲೂ ಕೂಡ ನಮ್ಮ ಬೂತ್ ಏಜೆಂಟ್ ಇರ್ತಾರೆ. ನನ್ನ ಬೂತ್ನಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ದೆನ್ ಆ್ಯಂಡ್ ದೇರ್ ತಕ್ಷಣ ನಾನು ಒಂದು ಅಬ್ಜೆಕ್ಷನ್ ಹಾಕಬೇಕು. ಚುನಾವಣೆಯ ರಿಸಲ್ಟ್ ಬಂದು ಕರ್ನಾಟಕದಲ್ಲಿ 2.5 ವರ್ಷ ಆಯಿತು. 2.5 ವರ್ಷ ಆದ ನಂತರ ಕಾಂಗ್ರೆಸ್ನವ್ರಿಗೆ ಜ್ಞಾನೋದಯ ಆಯಿತಾ ನಮ್ಮಲ್ಲಿ ವೋಟ್ ಚೋರಿ ಆಗೋಗಿದೆ, ಗೆದ್ದಿದ್ದೀವಿ ಅಂತೇಳಿ. ಅವಾಗ ಅಧಿಕಾರದಲ್ಲಿ ಇದ್ದವ್ರು ಯಾರು? ಇವರೇ ಅಧಿಕಾರದಲ್ಲಿ ಇದ್ದಂಥವ್ರು. ಅಧಿಕಾರದಲ್ಲಿ ಇದ್ದಿದ್ದು ಯಾವ ಸಮಯದಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ? ಪಾರ್ಲಿಮೆಂಟ್ ಚುನಾವಣೆ ಸಮಯದಲ್ಲಿ. ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಇದ್ದಿದ್ರೆ ನೀವು ಹಾಗಾದ್ರೆ ಯಾಕೆ ರೈಸ್ ಮಾಡಲಿಲ್ಲ ಅದನ್ನು? ರಾಜಣ್ಣವ್ರು ಸರಿಯಾಗಿ ಹೇಳಿದ್ರು ಅದನ್ನು. ನೋಡಿ, ಇದನ್ನು ನಾವು ತೆಗಿತಾ ಇರುವಂಥದ್ದು ತಪ್ಪು. ಇದು ಈ ಥರ ಮಾತನಾಡಬಾರ್ದು. ನಾವು ಅಧಿಕಾರದಲ್ಲಿ ಇದ್ದಿದ್ದು ನಾವೇನೆ. ಮತ್ತು ಒಂದು ಪಾರ್ಟಿಯಾಗಿ ಎಲೆಕ್ಷನ್ ಕಮಿಷನ್ ಮುಂದೆ ಒಂದು ಅಫಿಡವಿಟ್ ಹಾಕಬೇಕು, ಕೇಳಬೇಕು, ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು. ಯಾಕೆ ನೀವು ಆ ಕಾನೂನು ದಾರಿಯನ್ನು ತಗೋತಾ ಇಲ್ಲ? ಜನರ ಮುಂದೆನೇ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀರಿ? ಅಂದರೆ ಬೂತ್ ಮಟ್ಟದಲ್ಲಿ ನಿಮ್ಗೆ ಏಜೆಂಟ್ ಇಲ್ಲ. ಒಂದು ಪಕ್ಷವಾಗಿ ನೀವು ಚುನಾವಣೆ ಆಗಿದ ತಕ್ಷಣ ನೀವು ಫೈಟ್ ಮಾಡೋವಂಥ ಸಾಮರ್ಥ್ಯ ನಿಮಗಿಲ್ಲ. ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಒಂದು ಆಂದೋಲನವಾಗಿ ಈಗ ತಗೋತೀವಿ ಅಂತ ಹೇಳ್ತಿರಲ್ಲ. 2.5 ವರ್ಷ ಬೇಕಾಯ್ತಾ ನಿಮಗೆ ಒಂದು ಆಂದೋಲನ ತಗೊಳ್ಳೋದಕ್ಕೆ? ಚುನಾವಣೆಯಲ್ಲಿ ಸೋತಿದ ತಕ್ಷಣ ಗೊತ್ತಾಯಿತು. ಮಹಾರಾಷ್ಟ್ರ ಉದಾಹರಣೆ ಕೊಟ್ಟರು. ಯಾವಾಗಲೂ ಅಷ್ಟೇ 4 ಗಂಟೆಯಿಂದ 6 ಗಂಟೆ ತನಕ ಏನಿದೆಯೋ ಆವಾಗಲೇ ವೋಟರ್ಗಳು ಬರೋದು, ವೋಟ್ ಹಾಕೋದು. ಅವ್ರಿಗೆ ನಾನಾ ರೀತಿ ಕೆಲಸಗಳಿರುತ್ತೆ. ಅವರೇನು ಬೆಳಿಗ್ಗೆಯಿಂದ ವೋಟ್ ಹಾಕಬೇಕು ಅಂತ ಕೂತಿರಲ್ಲ. ಯಾಕೆಂದರೆ ಸಾಮಾನ್ಯ ಮತದಾರನಿಗೆ ಆ ಸಮಯ ಅತ್ಯಂತ ಪ್ರಶಸ್ತ. ನನ್ನ ಕೆಲಸ ಮುಗಿಸ್ಕೊಂಡು ವೋಟ್ ಹಾಕ್ಬಿಡೋಣಪ್ಪ ಇವತ್ತು ಅಂತ ನಾವು ಕ್ರಿಯೇಟ್ ಮಾಡಿದ್ವಲ್ಲ ಅವೇರ್ನೆಸ್ಸು, ಅದರಿಂದ ಅವನು ಆ ಸಮಯದಲ್ಲಿ ಬಂದ. ಇನ್ನೊಂದು ಹೇಳ್ತೀನಿ, ನಾನು ಉತ್ತರ ಕೊಡಬೇಕು. ಮತ್ತು ಇನ್ನೊಂದೇನು ಅಂತಂದ್ರೆ ಬ್ರೆಜಿಲಿಯನ್ ಮಾಡೆಲ್ಲು ಹೆಂಗೆ ವೋಟರ್ ಆಗ್ತಾರೆ ಅಂತ. ಈಗ ಇಂಥ ಸೀರಿಯಸ್ ಅಲಿಗೇಷನ್ ಬಂದಾಗ ನೀವು ಅಫಿಡವಿಟ್ ಹಾಕಿ ಕೂತ್ಕೊಳ್ಳಿ ಅಂತ ಕೇಳಬೇಕಾ ಅಥವಾ ಎಲೆಕ್ಷನ್ ಕಮಿಷನ್ ಅವರು ಆಕ್ಷನ್ ತಗೊಳ್ಬೇಕು? ಏನನ್ನ ನಿರೀಕ್ಷೆ ಮಾಡಬೇಕು ಒಂದು ರಾಜಕೀಯ ಪಕ್ಷವಾಗಿ? ಏನನ್ನ ನಿರೀಕ್ಷೆ? ನೋಡಿ, ನಾನು ಹೇಳುವಂಥದ್ದು ಎಲ್ಲಕ್ಕೂ ಕಾನೂನು ಇದೆ. ಕೋರ್ಟು ಸುಯೋಮೋಟೋ ಕೇಸ್ ತೊಗೊಂಡ್ಬಿಡುತ್ತಾ? ಅವ್ರೇನು ಪೊಲೀಸಾ? ಯಾವ ಸಂದರ್ಭದಲ್ಲಿ ತಗೋತಾರೆ? ತುಂಬ ಎಕ್ಸೆಪ್ಷನಲ್ ಕೇಸಸ್ಸು. ಇದಕ್ಕೆ ಚೀಮರಿ ಹಾಕ್ಸ್ಕೊಂಡು ಬರಲಿಲ್ವಾ ಇವರು? SIR ಅನ್ನು ರೈಸ್ ಮಾಡಲಿಲ್ವಾ ಸುಪ್ರೀಂ ಕೋರ್ಟ್ನಲ್ಲಿ? ಸುಪ್ರೀಂ ಕೋರ್ಟ್ ಅದನ್ನು ಡೈರೆಕ್ಷನ್ ಕೊಡಲಿಲ್ವಾ? ಇದರಲ್ಲಿ ಏನೂ ತೊಂದರೆ ಇಲ್ಲ, SIR ಮಾಡಬೇಕು. SIR ಮಾಡೋದಕ್ಕೆ ಅವ್ರಿಗೆ ಮಾನದಂಡಗಳಿದೆ. ಈ SIRನ ಮೊದಲನೇ ಬಾರಿ ಮಾಡ್ತಾ ಇಲ್ಲ. ಇಡೀ ದೇಶದಲ್ಲಿ ಇದು 4-6 ಬಾರಿ ನಡೆದೋಗಿದೆ. ತೆಲಂಗಾಣದಲ್ಲಿ ವೋಟ್ಗಳನ್ನು ಡಿಲೀಟ್ ಮಾಡಲಾಗಿತ್ತು, ವೆಸ್ಟ್ ಬೆಂಗಾಲ್ನಲ್ಲಿ ವೋಟ್ಗಳನ್ನು ಡಿಲೀಟ್ ಮಾಡಲಾಗಿತ್ತು, ಕರ್ನಾಟಕದಲ್ಲಿ ವೋಟ್ಗಳನ್ನು ಡಿಲೀಟ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಯಾಕೆ ರೈಸ್ ಮಾಡಲಿಲ್ಲ? ಹಾಗಾದ್ರೆ ಇವ್ರಿಗೆ ವೋಟ್ ಚೋರಿ ಅಂದರೆ ಕರ್ನಾಟಕದಲ್ಲಿ ವೋಟ್ ಚೋರಿಯಿಂದ 136 ಸೀಟ್ ಬಂದ್ಬಿಡ್ತಾ ಕಾಂಗ್ರೆಸ್ಗೆ? ಇದನ್ನು ನಾವು ಪ್ರಶ್ನೆ ಮಾಡ್ಬೋದಾದರೆ, ನೀವು ತೆಲಂಗಾಣದಲ್ಲಿ ಗೆದ್ದಾಗ ಇದೇನೂ ಬರಲ್ಲ ಅಂತ ಅಂದರೆ, ಕರ್ನಾಟಕದಲ್ಲಿ ಗೆದ್ದಾಗ ಬರಲ್ಲ ಅಂತ ಅಂದರೆ, ಮಹಾರಾಷ್ಟ್ರದಲ್ಲಿ ಚುನಾವಣೆ ಗೆದ್ದಾಗ ಬಂದ್ಬಿಡುತ್ತಾ? ಹಾಗೇನೇ ಇವಾಗ ಬಿಹಾರದಲ್ಲಿ ನೀವು ಈಗ ಚುನಾವಣೆ ಸೋಲಕ್ಕೆ ಹೊರಟಿದ್ದೀರಿ. ಹಾಗಾಗಿ ವೇದಿಕೆ ಸಜ್ಜು ಮಾಡ್ಕೋತಾ ಇದ್ದೀರಿ. ಅದನ್ನ ನಾವು ವೋಟ್ ಚೋರಿ ಆಗಿದೆ, ಅದಕ್ಕೋಸ್ಕರನೇ ಈ ಥರ ಆಗಿದೆ ಅಂತ. ಇಟ್ ಇಸ್ ಎ ನೆರೇಟಿವ್ ಬಿಲ್ಡಿಂಗ್. ಮತ್ತು ಇದರಿಂದ ಅಂತಾರಾಷ್ಟ್ರೀಯ ಷಡ್ಯಂತ್ರದ ಟೂಲ್ ಆಗಿ ಕಾಂಗ್ರೆಸ್ ಯಾಕೆ ಬಳಕೆ ಆಗ್ತಾ ಇದೆ? ವಿವೇಚನಾ ಶಕ್ತಿ ಇರಬೇಕು. 60 ವರ್ಷ ಅವರು ಆಡಳಿತ ನಡೆಸಿದ್ದಾರೆ. 60 ವರ್ಷದಲ್ಲಿ ನಾವು ಈ ಕೆಲಸ ನಾವೇ ಮಾಡಿದ್ದೀವಿ ಅಂತ ಉಲ್ಟಾ ತಿರುಗ್ಬಿಟ್ರೆ ಏನಪ್ಪ ಗತಿ? ನಾನು ಇನ್ಸ್ಟಿಟ್ಯೂಷನ್ ನೋಡಿ, ಸುಪ್ರೀಂ ಕೋರ್ಟ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ, EDನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ, ಎಲೆಕ್ಷನ್ ಕಮಿಷನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ, CBIನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಇದ್ದಾಗೇನೋ ಇವೆಲ್ಲ ಪವಿತ್ರ ಸ್ಥಾನ ಆಗಿತ್ತಾ? ಆವಾಗ ನಮ್ಮ ಮೇಲೆ ಇದರೆಲ್ಲ ದುರುಪಯೋಗ ಆಗಲಿಲ್ವ ನಿಮಗೆ? ಇವಾಗ ಮಾತ್ರ ನೀವು ಸಜ್ಜನರಾಗೋದ್ರ? ಇವಾಗ ಮಾತ್ರ ಅದಕ್ಕೆ ಕಳಂಕ ಹತ್ಕೊಂಡ್ಬಿಡ್ತಾ? ಯಾಕೆ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್ ನಿಮಗೆ? ಮತ್ತೆ ನೀವು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಹರಿಯಾಣದ ವೋಟ್ ಚೋರಿ ಬಗ್ಗೆ ಮಾತನಾಡ್ತಾ ಇದ್ರಿ. ಯಾಕೆ ಹರಿಯಾಣ ಬಗ್ಗೆ ವೋಟ್ ಚೋರಿ ಮಾತನಾಡ್ತೀರಿ? ಬಿಹಾರದಲ್ಲಿ ಚುನಾವಣೆ ಇದ್ರೆ ಗಲ್ಲಿ ನುಗ್ಗಬೇಕು. ನಮ್ಮ ಥರ ಅಮಿತ್ ಶಾ ಆಗಲಿ, ಇವರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಾಗಲಿ, ರಾಜನಾಥ್ ಸಿಂಗ್ ಆಗಲಿ,
ಯೋಗಿ ಆದಿತ್ಯನಾಥ್ ಆಗಲಿ ಗಲ್ಲಿ ಗಲ್ಲಿ ಸುತ್ತಿದ್ರು, ಬೀದಿ ಬೀದಿ ಸುತ್ತಿದ್ರು, 14, 16, 21, 31 ರ್ಯಾಲಿಗಳನ್ನು ಅಡ್ರೆಸ್ ಮಾಡಿದ್ರು. ಮಾಡಬೇಕಾಗಿತ್ತು ಆ ರೀತಿ. ಒಂದು ಘಟಬಂಧನ್ ಒಳಗಡೆ ಹೋಗಿದ್ದೀನಿ ಅಂತಂದರೆ ಹಗಲು ರಾತ್ರಿ ಪರಿಶ್ರಮ ಬೇಕು. ನಮಗೆ ಒಂದು ಸಣ್ಣ ಚುನಾವಣೆನೂ ನಾವು ದೊಡ್ಡದಾಗಿ ತಗೋತೀವಿ. ಹೈದರಾಬಾದಿನ ಗ್ರೇಟರ್ ಹೈದರಾಬಾದ್ ಚುನಾವಣೆಗೆ 6 ದಿನ ಕೂತ್ಕೊಂಡಿದ್ರು ಅಮಿತ್ ಶಾ ಅವರು. ಚುನಾವಣೆನ ಗೆಲ್ಲಿಸಬೇಕು ಒಬ್ಬ ಕಾರ್ಯಕರ್ತನ ಚುನಾವಣೆ ಅಂತೇಳಿ. ಆ ರೀತಿ ಕಟಿಬದ್ಧತೆ ಎಲ್ಲಿದೆ ಕಾಂಗ್ರೆಸ್ ನಾಯಕರಿಗೆ? ರಾಹುಲ್ ಗಾಂಧಿ ಅವ್ರಿಗೂ ಇಲ್ಲ, ಬೇರೆ ಯಾವ ನಾಯಕತ್ವಕ್ಕೂ ಇಲ್ಲ. ಚುನಾವಣೆ ಅಂತ ಅಂದರೆ ಇಟ್ ಈಸ್ ನಾಟ್ ಎನ್ ಈಸಿ ಜೋಕ್. ನಾವು ಯಾವುದೂ ಕೂಡ ಹಗುರವಾಗಿ ತಗೊಳ್ಳಲ್ಲ. ಚುನಾವಣೆ ಸಣ್ಣದು ಇರ್ಬೋದು, ದೊಡ್ಡದು ಇರ್ಬೋದು. ಕಾರ್ಯಕರ್ತ ನಮಗೆ ಪ್ರಮೋಚ್ಚ. ಅವನನ್ನು ನಾವು ಗೆಲ್ಲಿಸೋವಂಥ ಪ್ರಯತ್ನ ತಾಲ್ಲೂಕು ಮಟ್ಟದಿಂದ, ಗ್ರಾಮ ಪಂಚಾಯಿತಿ ಮಟ್ಟದಿಂದ,